ಮದ್ದೂರು ತಾಲೂಕು ಹನುಮಂತನಗರದ ಶ್ರೀ ಆತ್ಮಲಿಂಗೇಶ್ವರ ಕ್ಷೇತ್ರದಲ್ಲಿ ಶಿವರಾತ್ರಿ ಹಬ್ಬದ ಅಂಗವಾಗಿ ತೆಪ್ಪೋತ್ಸವದ ಪೂಜಾ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಶಿವರಾತ್ರಿ ಹಬ್ಬದ ಅಂಗವಾಗಿ 6 ದಿನಗಳ ಕಾಲ ಏರ್ಪಡಿಸಿದ ವಿವಿಧ ಪೂಜಾ ಕಾರ್ಯಕ್ರಮದಲ್ಲಿ ತೆಪ್ಪೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ ಹಾಗೂ ಬಿಟಿಸಿಒ ಆಶಯ್ ಮಧುಮಾದೇಗೌಡ ಚಾಲನೆ ನೀಡಿ ಆತ್ಮಲಿಂಗೇಶ್ವರ ಮೂರ್ತಿಗೆ ಮತ್ತು ಪಾರ್ವತಿ ಪರಮೇಶ್ವರ ಮೂರ್ತಿಗೆ ಪುಷ್ಪ ನಮನ ಸಲ್ಲಿಸಿದರು. ತೆಪ್ಪವನ್ನು ಹೂ ಮತ್ತು ವಿದ್ಯುತ್ ದೀಪಗಳಿಂದ ಶೃಂಗರಿಸಿ ಶಿವ ಪಾರ್ವತಿ ವಿಗ್ರಹವನ್ನು ತೆಪ್ಪದಲ್ಲಿ ಇಟ್ಟು ಕಲ್ಯಾಣಿ ಪಾವನಗಂಗದಲ್ಲಿ 3 ಸುತ್ತು ಪ್ರದಕ್ಷಿಣೆ ಮಾಡಲಾಯಿತು. ಆಗಮಿಕರಾದ ಕಾರ್ತಿಕ್ ಆರಾಧ್ಯ ಅವರ ನೇತೃತ್ವದಲ್ಲಿ ಈ ಪೂಜಾ ಕಾರ್ಯಕ್ರಮ ಜರುಗಿತು. ಭಕ್ತಾದಿಗಳು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಶಿವ ನಾಮಸ್ಮರಣೆ ಮಾಡಿದರು. ಪಟಾಕಿ ಸಿಡಿಮದ್ದುಗಳೊಂದಿಗೆ ತೆಪ್ಪೋತ್ಸವ ಜರುಗಿತು. ಈ ಸಂದರ್ಭದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಆಶಯ್ ಮಧು ಅವರು ಮಾತನಾಡಿ, ನಮ್ಮ ತಾತ ಜಿ ಮಾದೇಗೌಡರು ದೈವ ಭಕ್ತಿ ಹೊಂದಿದ್ದ ಹಿನ್ನೆಲೆಯಲ್ಲಿ ಹನುಮಂತನಗರದಲ್ಲಿ ಧಾರ್ಮಿಕ ಕ್ಷೇತ್ರ ಮಾಡಬೇಕೆಂದು ಶ್ರೀ ಆತ್ಮಲಿಂಗೇಶ್ವರ ಕ್ಷೇತ್ರವನ್ನು ಸ್ಥಾಪಿಸಿದರು. ಇದರ ಅಂಗವಾಗಿ ಶಿವರಾತ್ರಿ ಹಬ್ಬದಲ್ಲಿ 6 ದಿನಗಳ ಕಾಲ ನಡೆಯುವ ವಿವಿಧ ಪೂಜಾ ಕಾರ್ಯಕ್ರಮದಲ್ಲಿ ತೆಪ್ಪೋತ್ಸವ ಹಾಗೂ ಉಯ್ಯಾಲೋತ್ಸವ ಪೂಜೆಯನ್ನು ಬುಧವಾರ ಸಂಜೆ 6:30 ರಿಂದ ರಾತ್ರಿ 9 ಗಂಟೆವರೆಗೆ ಏರ್ಪಡಿಸಿದ್ದೇವೆಂದರು. ಈ ಪೂಜಾ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಹನುಮಂತನಗರದ ಆತ್ಮಲಿಂಗೇಶ್ವರ ಸನ್ನಿಧಿಯಲ್ಲಿ ಪಾರ್ವತಿ ಪರಮೇಶ್ವರರ ಎದುರು ನೆರೆದಿದ್ದ ನೂರಾರು ಜನ ಭಕ್ತಾದಿಗಳ ಸಮ್ಮುಖದಲ್ಲಿ ಸಂಗೀತ, ಭರತನಾಟ್ಯ, ವಾದ್ಯಗೋಷ್ಠಿ, ಉಯ್ಯಾಲೋತ್ಸವ ಜರುಗಿತು. ನಂತರ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು. ಏಕಾಂತ ಸೇವೆಗಾಗಿ ಶಯನೋತ್ಸವವನ್ನು ಆಗಮಿಕರಾದ ಕಾರ್ತಿಕ್ ಆರಾಧ್ಯ, ಸೋಮದರ ಹಾಗೂ ತಂಡದವರಿಂದ ನೆರವೇರಿಸಲಾಯಿತು. ಇನ್ನು ಶಯನೋತ್ಸವಕ್ಕಾಗಿ ಪಾರ್ವತಿ ಪರಮೇಶ್ವರರಿಗೆ ಅದ್ಭುತವಾದ ಶಯನಾಲಂಕಾರ ಮಾಡಲಾಗಿತ್ತು. ನೈವೇದ್ಯಕ್ಕಾಗಿ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಸಹ ಮಾಡಲಾಗಿತ್ತು. ಹಾಗೆಯೇ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ನೀಡಲಾಯಿತು. ದೇಶಾಗಂ ಸಹಸ್ರಯೋಜನೆ ವಸನ್ಮಾನಿ ತನ್ಮಸೆ ಅಸ್ಮನ್ನೀಂ ಮಹತ್ಯರ್ಣವೇ ಅಂತರಿಕ್ಷೇ ಭವಾದೆ ನೀಲಗ್ರೀವಾಃ ಶಿಶಿಕಂಠಾಃ